ಎಸ್ ಸುನಿಲ್ ಅವರೇ, ಇನ್ನು ಮುಖ್ಯವಾಗಿ ನಿಮ್ಮ ಮತ್ತೆ ರಚಿತಾರಾಮ್ ಮೇಡಮ್ ಮಧ್ಯೆ ತುಂಬ ಒಳ್ಳೆ ಬಾಂಡಿಂಗ್ ಇತ್ತು, ಅಕ್ಕ ತಮ್ಮ ಬಾಂಡಿಂಗ್ ಇತ್ತು, ರಾಖಿ ಕೂಡ ಕಟ್ಟಿದ್ರು. ಸೊ ಹೇಗೆ ಅನಿಸ್ತು ನಿಮಗೆ ಅದನ್ನೆಲ್ಲ ನೆನಪಿಸ್ಕೊಳ್ಳೋದಾದ್ರೆ? ತುಂಬ ಚೆನ್ನಾಗಿತ್ತು ಮ್ಯಾಮ್. ರಚ್ಚು ಮ್ಯಾಮ್ ಅವ್ರು ನಂಗೆ ತಮ್ಮನೇ ಅಂತಾರೆ, ಬಟ್ ನಾನು ಅವ್ರಿಗೆ ಮ್ಯಾಮ್ ಆ ರೆಸ್ಪೆಕ್ಟ್ ಹಾಗೆ ಇರಲಿ ಅಂತ ಮ್ಯಾಮೇ ಅಂತೀನಿ. ಬಟ್ ಅವ್ರು ನನಗೆ ರಾಖಿ ಕಟ್ಟಬೇಕಾದ್ರೆ ಎಲ್ಲರ ಕೈಲೇ ಕಟ್ಟಿಸಿದ್ರು. ಅವ್ರು ನಾನು ಓಡೋಗ್ಬೇಕಾದ್ರೆ ಸುನಿಲ ಬಾರು ಇಲ್ಲಿ ಅಂತೇಳಿ ಅವ್ರು ಕಟ್ಬಿಟ್ಟು ಅವ್ರೊಂದು ಮಾತು ಹೇಳಿದರು, ನನ್ನ ಲೈಫಲ್ಲೇ ಇಲ್ಲಿವರೆಗೂ ನಾನು ಯಾರಿಗೂ ರಾಖಿ ಕಟ್ಟಿಲ್ಲ, ಫಸ್ಟ್ ಟೈಮ್ ನಿನಗೆ ಕಟ್ತಾ ಇದ್ದೀನಿ, ಇನ್ನು ಮುಂದೆನೂ ಕಟ್ತೀನಿ, ನೀನು ನನ್ನ ತಮ್ಮನ ಥರ ಅಂತ ಹೇಳಿದ್ರು. ಪ್ರತಿ ಸಲ ಶೋಲಿದ್ದಾಗೂ ಅಷ್ಟೇ, ತಿಂದ್ಯಾ ಉಂಡೆ, ಏನು ತಿಂದೆ, ಹೇಗಿದೆಯಾ, ಯಾಕೆ ಡಲ್ ಆಗಿದೆಯಾ, ಪ್ರತಿ ಸಲ ಎಲ್ಲ ವಿಚಾರಿಸ್ತಾ ಇದ್ರು. ಇವಾಗ ಇವನ್ ಶೋ ಮುಗಿದ ಮೇಲೂ ನನ್ನ ವಿಚಾರಿಸ್ತಾರೆ, ಏನು ಮಾಡ್ತಿದ್ದೀಯಾ, ಪ್ರಾಕ್ಟೀಸ್ ಮಾಡ್ತಿದ್ದೀಯಾ, ಸಾಂಗ್ಸ್ ಮಾಡ್ತಿದ್ದೀಯಾ, ಊಟ ಮಾಡ್ದಾ, ಹುಷಾರಾಗಿದೆಯಾ. ಇವಾಗೂ ಅದೇ ಬಾಂಡಿಂಗ್ ಇದೆ, ಇನ್ನೂ ಅವಾಗಿನಕ್ಕಿಂತ ಬಾಂಡಿಂಗ್ ಜಾಸ್ತಿ ಆಗಿದೆ. ಬಟ್ ಅವ್ರ ಪ್ರೀತಿಗೆ ಯಾವತ್ತೂ ಋಣಿಯಾಗಿರ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಮ್ಯಾಮ್.